ನವರಾತ್ರಿಯ 5ನೇ ದಿನ ಶುಕ್ರವಾರದಂದು ತಾಯಿ ಚಾಮುಂಡೇಶ್ವರಿಯು ನಮಗೆಲ್ಲ ಸ್ಕಂದಮಾತೆಯ ಅವತಾರದಲ್ಲಿ ದರ್ಶನ ನೀಡುತ್ತಾಳೆ. ಸ್ಕಂದನನ್ನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಮಾತೃವಾತ್ಸಲ್ಯವನ್ನು ನೀಡುವುದಕ್ಕಾಗಿ ಈಕೆಯನ್ನು ಸ್ಕಂದಮಾತೆ ಎಂದು ಕರೆಯಲಾಗುತ್ತದೆ. ಸ್ಕಂದಮಾತೆಯು ಬುಧ ಗ್ರಹದ ಅಧಿದೇವತೆಯಾಗಿರುತ್ತಾಳೆ. ಶುದ್ಧ ಮನಸ್ಸಿನಿಂದ ಯಾರು ಈಕೆಯನ್ನು ನವರಾತ್ರಿಯ 5ನೇ ದಿನದಂದು ಪೂಜಿಸುತ್ತಾರೋ ಅವರಿಗೆ ಹೆಸರು, ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಟ್ಟು ಕಾಪಾಡುತ್ತಾಳೆ. ಸ್ಕಂದಮಾತೆಗೆ 4 ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಕಮಲವನ್ನು, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ತನ್ನ ಭಕ್ತರನ್ನು ಆಶೀರ್ವದಿಸುವುದಕ್ಕೆ ಹಿಡಿದಿರುತ್ತಾಳೆ. ಈಕೆಯ ಶರೀರವು ಸಂಪೂರ್ಣ ಶ್ವೇತ ಬಣ್ಣದಲ್ಲಿದ್ದು ಈಕೆಯು ಕಮಂಡಲದ ಮೇಲೆ ಅಂದರೆ ಕಮಲದ ಮೇಲೆ ಆಸ್ಥಾನಳಾಗಿರುತ್ತಾಳೆ. ಈ ಕಾರಣಕ್ಕಾಗಿ ದೇವಿಯನ್ನು ಪದ್ಮಾಸನ ದೇವಿ ಎಂದು ಕೂಡ ಕರೆಯಲಾಗುತ್ತದೆ. ಸಿಂಹವು ಈಕೆಯ ವಾಹನವಾಗಿದೆ. ಸ್ಕಂದಮಾತೆಯನ್ನು ಪೂಜಿಸುವುದರಿಂದ ಆಕೆಯ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಕೂಡ ನಾವು ಪಡೆಯಬಹುದು. ಇಂದು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜಿಸುವುದರಿಂದ ಸಂಪತ್ತು, ಹೆಸರು, ಸಮೃದ್ಧಿ ಮತ್ತು ಜೀವನದಲ್ಲಿ ನೆಮ್ಮದಿ ದೊರಕುವುದು. ಹೀಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.